ನಮಸ್ಕಾರ. ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ CET. ಸೊ ಇದಕ್ಕಿಂತ ಮೊದಲು ಡ್ಯೂಯಲ್ ನೇಚರ್ದು ಏನು CET ನಾವು ಮಾಡಿದ್ವಿ ಅದರದ್ದು 20 ಕ್ವಶನ್ಸು, ಫಸ್ಟ್ 10 ಕ್ವಶನ್ಸು ಭಾಳ ಜನ ಮಾಡ್ಯಾರ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ 10 ಕ್ವಶನ್ಸದ್ದು ಭಾಳಷ್ಟು ಅಷ್ಟು ವ್ಯೂಸ್ ಆಗಿಲ್ಲ ಅದು. ಸೊ ಹೋಪ್ಫುಲಿ ಥಿಯರಿ ಫಸ್ಟ್ ಡ್ಯೂಯಲ್ ನೇಚರ್ದು ಮುಗಿಸಿ ವಾಪಸ್ ಅದ ಕಡೆ ಬರ್ತೀರಿ ಅಂತ ಹೇಳಿ ಬಿಟ್ಟಿರಿ ಅಂತ ಅನ್ಕೊಂಡಿನ. ಇರಲಿ. ಸೊ ಈಗ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನಾವು ಸ್ಟಾರ್ಟ್ ಮಾಡೋಣ. ಇದ್ರ ಹಿಂದಿನ ವಿಡಿಯೋದೊಳಗೆ ನಾನು ಹೇಳಿದ್ದೆ ಇದ್ರದ್ದು ಥಿಯರಿ ಪ್ರಿಪರೇಷನ್ ಮಾಡ್ಕೊಂಡು ನೀವು ರೆಡಿ ಇರ್ರಿ ಅಂತ ಹೇಳಿ. ಸೊ ಬಟ್ ಸ್ಟಿಲ್ ಅಕಸ್ಮಾತ್ ಇನ್ನೂ ಓದಿಲ್ಲ ಆ ಚಾಪ್ಟರ್ CET ಥಿಯರಿ ಪಾರ್ಟ್ ಇನ್ನೊಂದ್ಸರ್ತಿ ನೋಡ್ಕೊಂಡಿಲ್ಲ, ಹೆಂಗೂ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮಿಗೆ ಓದಿದ್ನಲ್ಲ ಅಥವಾ ನಾನು ಕ್ಲಾಸ್ನೊಳಗೆ ಚಾಪ್ಟರ್ಸ್ ಕಲಿಸಿದ್ರೊಳಗೆ ಅದು ಲಾಸ್ಟಿಗಿತ್ತು ನೆನಪೈತಿ ಅಂತ ಹೇಳಿ ಬಿಟ್ಟಿಲ್ಲ ಅಂತ ಅನ್ಕೊಂಡಿದ್ದಾನೆ. ಸೊ ಅದಕ್ಕೆ ನೀವು ಓದಿರಿ ಅಂತ ಅನ್ಕೊಂಡು ನಾ ಈ ಕ್ವಶನ್ಸ್ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಬ್ಯುಸಿ ಇದ್ರಿ ಬಹಳ, ಗದಗ ಜಿಲ್ಲಾದೊಳಗೆ ಮತ್ತು 3 ಪಾಸಿಟಿವ್ ಕೇಸ್ ಆಗ್ಯಾವು, ಹೆಂಗೆ ಮಾಡೋಣ ಅಂತ ಹೇಳಿ ಮೀಟಿಂಗಿಗೆ ನಿಮ್ಗೆ ಕರೆದ್ರಂದ್ರೆ DC ಆಫೀಸಿಗೆ. ಸೊ ಡೈಲಿ ಅದೆಲ್ಲ ಸ್ವಲ್ಪ ಸೈಡಿಗಿಟ್ಟು ಸ್ವಲ್ಪ ಫ್ರೀ ಮಾಡಿಕೊಂಡು ಥಿಯರಿ ಓದಿ ಇದು ವಿಡಿಯೋ ವಾಪಸ್ ಕಂಟಿನ್ಯೂ ಮಾಡಿರಿ. ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಐತಿ. ನಾನೀಗ ಈ ವಿಡಿಯೋದೊಳಗೆ ಪರ್ಟಿಕ್ಯುಲರ್ಲಿ ಫಸ್ಟ್ ವಿಡಿಯೋ ಆನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ 8 ಕ್ವಶನ್ಸ್ ಸಾಲ್ವ್ ಮಾಡಾಕತ್ತೀನಿ. ಸೊ ಇದು ಸ್ವಲ್ಪ ಡ್ಯೂಯಲ್ ನೇಚರ್ನಾಗಿಂದ ನಾವು ಹೆಂಗೆ CET ಮಾಡ್ತಿದ್ವಲ್ಲ ಅದಕ್ಕಿಂತ ಡಿಫ್ರೆಂಟ್ ಐತಿ. ಈಗ ಅಲ್ಲಿ ನಾನು ಒಂದು ವಿಡಿಯೋದ್ರೊಳಗೆ ನಿಮ್ಗೆ ಸಪ್ರೇಟ್ ಕ್ವಶನ್ಸ್ ಬರೆಸ್ತಿದ್ದೆ, ಇನ್ನೊಂದ್ರೊಳಗೆ ಆನ್ಸರ್ ಇತ್ತು. ಈಗ ಇಲ್ಲೇ ಕ್ವಶನ್ ವಿತ್ ಆನ್ಸರೇ ಇರ್ತದೆ. ಸೊ ಅದಕ್ಕೆ ಈ ವಿಡಿಯೋದ 8 ಕ್ವಶನ್ಸ್ನೊಳಗೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕವರ್ ಆಗ್ತಾವಂತ ನಾ ಫಸ್ಟಿಗೆ ಹೇಳ್ತೀನಿ. ಆ ಟಾಪಿಕ್ಸ್ ನೀವು ಆಲ್ರೆಡಿ ಓದಿದ್ರೆ ಚಲೋ, ಇಲ್ಲ ಅಂದ್ರೆ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಅವಸ್ ಟಾಪಿಕ್ಸ್ ಓದ್ಕೊಂಡು ವಾಪಸ್ ಬಂದು ನೆಕ್ಸ್ಟ್ ಆ 8 ಕ್ವಶನ್ಸ್ನೊಳಗೆ ನಾನು ಪ್ರತಿ ಕ್ವಶನ್ ಡಿಕ್ಟೇಟ್ ಮಾಡಿದ ಮೇಲೆ ವಿಡಿಯೋ ಪಾಸ್ ಮಾಡಿ ನೀವು ಆ ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡಿ ಒಂದು ಆಪ್ಷನ್ಗೆ ಬಂದು ದೆನ್ ಮತ್ತೆ ಕಂಟಿನ್ಯೂ ಮಾಡಿ ಯಾವ್ದು ಆಪ್ಷನ್ ಅಂತ ಹೇಳಿ ನೋಡ್ಕೊಂತ ಹೋಗೋದ್ರೆ ನಿಮಗೂ ಪ್ರಾಕ್ಟೀಸ್ ಆದಂಗೆ ಆಗ್ತೈತಿ, ಆನ್ಸರ್ ಗೊತ್ತಾದಂಗೂ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಸೊ ಫಸ್ಟ್ 8 ಕ್ವಶನ್ಸ್ ಆಫ್ ದ ಚಾಪ್ಟರ್ನೊಳಗೆ ದೀಸ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ವಿಚ್ ಆಲ್ ಟಾಪಿಕ್ಸ್ ಅಂತ ಹೇಳಿ ನಾನು ಜಸ್ಟ್ ಒಂದು ಸರ್ತಿ ಹೇಳ್ತೀನಿ. ಒಂದಿಷ್ಟು ಕ್ವಶನ್ಸ್ ಇದ್ರೊಳಗೆ ಎನರ್ಜಿ ಬ್ಯಾಂಡ್ ಅಂತ ಏನಿದ್ದವಲ್ಲ, ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತಿದ್ವಿ ನಾವು. ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್ ವಿ ಕ್ಲಾಸಿಫೈ ಮಟೀರಿಯಲ್ಸ್ ಇಂಟು 3, ಅಂದ್ರೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್. ಅಲ್ಲೇ ಎನರ್ಜಿ ಬ್ಯಾಂಡ್ಸ್ ಬಗ್ಗೆ ಏನು ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗ ಕ್ವಶನ್ಸ್ ಅದಾವ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ದೇರ್ ಆರ್ ಸಮ್ ಕ್ವಶನ್ ಬೇಸ್ಡ್ ಆನ್ ದ ಟಾಪಿಕ್ ಡಯೋಡ್. PN ಜಂಕ್ಷನ್ ಮಾಡಿ ಒಂದು ಡಯೋಡ್ ಮಾಡ್ತೀವಲ್ಲ, ಸೆಮಿ ಕಂಡಕ್ಟರ್ ಡಯೋಡ್, ಅಂಡ್ ನಾರ್ಮಲ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್, P ಟೈಪ್, N ಟೈಪ್, ಅದ್ರ ಬೇಸ್ ಕ್ವಶನ್ಸ್ ಅದಾವ. ಅಂಡ್ ಒಂದು ಕ್ವಶನ್ LED ಬೇಸ್ಡ್ ಐತಿ, ಲೈಟ್ ಎಮಿಟಿಂಗ್ ಡಯೋಡ್, ಅಂಡ್ ಪರ್ಟಿಕ್ಯುಲರ್ಲಿ ದಾಟ್ ಕ್ವಶನ್ LED ಇದು JEE ಮೇನ್ ಕ್ವಶನ್ ಐತಿ. ಸೊ ಹಿಂಗಾಗಿ ಹೌ ಎಕ್ಸಾಕ್ಟ್ಲಿ LED ವರ್ಕ್ಸ್ ಅನ್ನೋದನ್ನ ಥಿಯರಿ ಓದ್ಕೊಂಡು ವಾಪಸ್ ಬಂದ್ರೆ ಚಲೋ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಇದರೊಳಗೆ ಎನರ್ಜಿ ಬ್ಯಾಂಡ್ಸ್, ಸೆಮಿ ಕಂಡಕ್ಟರ್, ಇಂಟ್ರಿನ್ಸಿಕ್, P ಟೈಪ್, N ಟೈಪ್ ಅದೆಲ್ಲ, ಡಯೋಡ್ ಮತ್ತು LED ರೈಟ್ ನಾವು ಈ ವಿಡಿಯೋದೊಳಗೆ ಬರುವಂಥ ಕ್ವಶನ್ಸ್ ಒಳಗಿದು. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಒಂದು ಬುಕ್ಕು, ನೋಟ್ ಬುಕ್ಕು, ಪೆನ್ ತಗೊಂಡು ಕ್ವಶನ್ಸನ್ನ ಬರ್ಕೊಳ್ಳೋದು, ಅಥವಾ ಅಟ್ಲೀಸ್ಟ್ ಶಾರ್ಟ್ಕಟ್ನೊಳಗರ ನೀವು ಓನ್ ವರ್ಡ್ಸ್ನೊಳಗೆ ಶಾರ್ಟ್ಕಟ್ಸ್ನೊಳಗೆ ಕ್ವಶನ್ ಬರ್ಕೊಂಡು ಆಪ್ಷನ್ಸು ಕ್ಲಿಯರ್ ಆಗಿ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಅದಕ್ಕೆ ಆನ್ಸರ್ ಹುಡುಕಕ್ಕೆ ಟ್ರೈ ಮಾಡಿ ಒಂದು ಆಪ್ಷನ್ಗೆ ಬಂದು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋದನ್ನ ಇದನ್ನ ಹ್ಯಾಬಿಟ್ ನೀವು ಹಾಕೋರಿ. ಪರ್ಟಿಕ್ಯುಲರ್ಲಿ ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಮುಗಿದಂತೆ. ಅಂಡ್ ಈ ಡ್ಯೂಯಲ್ ನೇಚರ್ ನಾವು ಮೊನ್ನೆ ವಿಡಿಯೋಸ್ ಮಾಡಿದ್ದು ಅಥವಾ ಬೇರೆ ಯಾವ್ದು ಚಾಪ್ಟರ್ ಮಾಡಿದ್ರು ಅದ್ರಾಗ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಇರ್ತಿದ್ವಲ್ಲ, ಇದು ಅಷ್ಟು ಇರಂಗಿಲ್ಲ. ಹಿಂಗಾಗಿ ಕ್ವಶನ್ ವಿತ್ ಆನ್ಸರ್ ಮಾಡ್ಕೊಂತ ಹೋಗ್ತೀನಿ. ವೆರಿ ಇಟ್ ಈಸ್ ನೆಸೆಸರಿ ನ್ಯೂಮರಿಕಲ್ ಇತ್ತಂದ್ರೆ ನೀವು ಅಲ್ಲೇ ಸ್ವಲ್ಪ ಪಾಸ್ ಮಾಡ್ಕೊಂಡು ವಿಡಿಯೋ ಟೈಮ್ ತಗೊಂಡು ಸಾಲ್ವ್ ಮಾಡ್ಬೇಕಾಗ್ತದೆ. ಸೊ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಕ್ವಶನ್. ಸೊ ಬೇಸ್ಡ್ ಆನ್ ಎನರ್ಜಿ ಬ್ಯಾಂಡ್ಸ್ ಸ್ಟಾರ್ಟಿಂಗ್. ಇನ್ ಅ ಸೆಮಿ ಕಂಡಕ್ಟರ್ ಬರ್ಕೊಳಕ್ತೀರಿ ಅಂತ ಅನ್ಕೊಂಡಿದ್ದೆ. ಇನ್ ಅ ಸೆಮಿ ಕಂಡಕ್ಟರ್, separation between conduction and valence band
in a semiconductor, separation between conduction and valence band is of the order of ಅಂತ ಹೇಳಿ ಆಪ್ಷನ್ಸ್ ಅದಾವ. ಆಮೇಲೆ ಇನ್ನೊಂದು ಪಾಯಿಂಟ್ ನ ಹೇಳಲಿಲ್ಲ, ಇವಿಷ್ಟು ನಾ ಈಗ ಬರ್ಸಾಕತ್ತಿದ್ದು ಅಪಿಯರ್ಡ್ ಕ್ವಶನ್ಸ್ ಅದಾವ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಅಪಿಯರ್ಡ್ ಕ್ವಶನ್ಸ್ ಅಷ್ಟೇ ಕೊಟ್ಟಂತ ಒಂದು ಪುಸ್ತಕ ಬುಕ್ನೊಳಗಿಂದ ವೆರೈಟಿ ಬೇರೆ ಬೇರೆ ಸ್ಟೇಟ್ನೊಳಗ ಅಪಿಯರ್ಡ್, ಕರ್ನಾಟಕ CET ಒಳಗೆ JEE ಮೇನ್ ಎಲ್ಲ ಮಿಕ್ಸ್ಡ್ ಕ್ವಶನ್ಸ್ ಅದಾವ. ಸೊ ದ್ಯಾಟ್ಸ್ ವೈ ಇವು ಇಂಪಾರ್ಟೆಂಟ್ ಅದಾವ, ಸೀರಿಯಸ್ ಆಗಿ ತಗೋರಿ. ಇದ್ರೊಳಗೆ ಸ್ವಲ್ಪ ಈಸಿ ಕ್ವಶನ್ ಇರ್ಬೋದು, ಮೀಡಿಯಂ ಇರ್ಬೋದು, ಡಿಫಿಕಲ್ಟ್ ಇರ್ಬೋದು, ಬಟ್ ಎಲ್ಲಾನು ಅಪಿಯರ್ಡ್ ಅದಾವ. I repeat, in a semiconductor, separation between conduction and valence band is of the order of option A 0 electron volt, option B 1 electron volt, option C 10 electron volt, option D 50 electron volt. ಇನ್ನೊಮ್ಮೆ 0, 1, 10 and 50 ಇಷ್ಟು ಎಲೆಕ್ಟ್ರಾನ್ ವೋಲ್ಟ್ಸ್ ಒಳಗದ. ಸೊ ಇದು ಆಪ್ಷನ್ಸ್ ಬೇಕಾದ್ರೆ ನೀವು ಈಗ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಈಗ ಇದಕ್ಕೆ ಕ್ವಶನ್ಗೆ ಆನ್ಸರ್ ಏನಾಗ್ತೈತಿ ಅಂದ್ರೆ, ಇಲ್ಲಿ ನಾವು ನೋಡಿದ್ವಿ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್, ಇನ್ಸುಲೇಟರ್ಸ್ ನೊಳಗೆ ಈ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ನಡು ಸ್ವಲ್ಪ ಎನರ್ಜಿ ಗ್ಯಾಪ್ ಅಂತ ಇರುತ್ತೆ. ಸೊ ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಆಲ್ಮೋಸ್ಟ್ ಅವು ಓವರ್ಲ್ಯಾಪ್ ಆಗಿರ್ತಾವ ಅಥವಾ ಗ್ಯಾಪ್ ಇದ್ರೂ ಬಹಳ ಕಡಿಮೆ ಇರ್ತದೆ. ಸೆಮಿ ಕಂಡಕ್ಟರ್ಸ್ ನೊಳಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತೆ, ಬಟ್ ಇಟ್ ವಿಲ್ ಬಿ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬೇರಾಸ್ ಇನ್ಸುಲೇಟರ್ಸ್ ನೊಳಗೆ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಸೊ ಆನ್ ದಟ್ ಬೇಸಿಸ್ ಇವ್ರು ಕೊಟ್ಟಂತ ಆಪ್ಷನ್ಸ್ ನೊಳಗೆ ಇಟ್ ಈಸ್ ಆಫ್ ದಿ ಆರ್ಡರ್ ಆಫ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಯರ್ ಬೈ ಅಂತ ಕೇಳ್ತಾರೆ ಅವ್ರೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 1 electron volt. ನೆಕ್ಸ್ಟ್ ಕ್ವಶನ್ ಮತ್ತು ಎನರ್ಜಿ ಬ್ಯಾಂಡ್ ಟಾಪಿಕ್ ಬೇಸ್ಡ್. ಇನ್ ದ ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್, ಇನ್ ದ ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ and conduction band in a material is 5 electron volt. In a material, the valence band and conduction band nodu band gap aitala, in a material is 5 electron volt. Then the material is, ನಾನು ನೆಕ್ಸ್ಟ್ ಮಟ್ಟಿಗೆ ಇವ್ರ ಕ್ವಶನ್ ಒಳಗೆ ಒಂದು ಮಿಸ್ಟೇಕ್ ಮಾಡಾರಲ್ಲೇ, ದ ಸ್ಟಾರ್ಟಿಂಗ್ ವರ್ಡ್ ಇನ್ ದ ಅಲ್ಲದು ಇಫ್ ದ ಆಗೋದು. ಅವ್ರು ಇನ್ ಕೊಟ್ಟರೆ ಇಲ್ಲಿ, ಇಫ್ ದ ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇನ್ ಅ ಮಟೀರಿಯಲ್ ಇಸ್ 5 electron volt, ದೆನ್ ದ ಮಟೀರಿಯಲ್ ಈಸ್ ಅಂತಾರೆ. ಆಪ್ಷನ್ಸ್ ಸೆಮಿ ಕಂಡಕ್ಟರ್ ಒಂದನೇದು, ಎರಡನೇದು ಗುಡ್ ಕಂಡಕ್ಟರ್, ಮೂರನೇದು ಸೂಪರ್ ಕಂಡಕ್ಟರ್, ನಾಲ್ಕನೇದು ಇನ್ಸುಲೇಟರ್. ಸೆಮಿ ಕಂಡಕ್ಟರ್, ಗುಡ್ ಕಂಡಕ್ಟರ್, ಸೂಪರ್ ಕಂಡಕ್ಟರ್, ಇನ್ಸುಲೇಟರ್. ಇದು ಸೆಕೆಂಡ್ ಕ್ವಶನ್. ಇನ್ನೊಮ್ಮೆ ನೆನ್ಪು ಮಾಡ್ಕೋರಿ, ಪ್ರತಿ ಕ್ವಶನ್ ಆದ್ಮೇಲೆ ಪಾಸ್ ಮಾಡೋರಿ, ನೀವೊಂದು ಆನ್ಸರ್ ಗೆಸ್ ಮಾಡ್ರಿ ಅಥವಾ ವರ್ಕೌಟ್ ಮಾಡ್ರಿ. ಸೊ ಹೋಪ್ಫುಲಿ ಇದನ್ನು ನೀವು ಹಂಗ ಮಾಡ್ತೀರಿ ಅಂತ ಅನ್ಕೊಂಡಿನಿ. ಸೊ ಈ ಕ್ವಶನ್ ಒಳಗೆ as the band gap is greater than 3 electron volt, ಆಗಲೇ ಒಂದನೇ ಕ್ವಶನ್ ನಾ ಹೇಳಿದಂಗ they have given it is 5 electron volt, so obviously it should be option ಯಾವುದು D, insulator. ಓಕೆ, ಥರ್ಡ್ ಕ್ವಶನ್. ಇದನ್ನ ಪ್ಯಾಟರ್ನ್ ಕಂಟಿನ್ಯೂ ಮಾಡೋಣ. ಕ್ವಶನ್ ನೀವು ಪಾಸ್ ಮಾಡಿ ಆನ್ಸರ್ ನೋಡ್ಕೊಂಡು ವಾಪಸ್ ಬರಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೊಂಡು. ವೆನ್ ಅ ಸಾಲಿಡ್, ಕ್ವಶನ್ ನಂಬರ್ 3, ವೆನ್ ಅ ಸಾಲಿಡ್ with a band gap, when a solid with a band gap has a donor level, when a solid with a band gap has a donor level just below its empty energy band, just below its empty energy band, the solid is ಅಂತ ಕೇಳತ್ತ.
ಮುಂದೆ ಆಪ್ಷನ್ಸ್ ಬರ್ತಾವೆ. ಈಗ ಡೋನರ್ ಲೆವೆಲ್, ಈಗ ಕಂಡಕ್ಷನ್ ಬ್ಯಾಂಡ್ ವ್ಯಾಲೆನ್ಸ್ ಬ್ಯಾಂಡ್ ಅಂತ ಇರ್ತೈತಲ್ಲ, ಸಾರಿ ಉಲ್ಟಾ ಆಯ್ತು, ವ್ಯಾಲೆನ್ಸ್ ಬ್ಯಾಂಡ್ ಕೆಳಗೆ ಕಂಡಕ್ಷನ್ ಬ್ಯಾಂಡ್ ಇರುತ್ತಲ್ಲ, ಈ ಕಂಡಕ್ಷನ್ ಬ್ಯಾಂಡ್ ಕೆಳಗೆ ಡೋನರ್ ಲೆವೆಲ್ ಅಂತ ಒಂದೇನೋ ಐತಂತ. ಸೊ ಹಂಗಾರೆ ಈ ಸಾಲಿಡ್ ಯಾವ್ದಿರಬಹುದು ಅಂತ ಕೇಳ. ಆಪ್ಷನ್ ಎ ಆನ್ ಇನ್ಸುಲೇಟರ್, ಆಪ್ಷನ್ ಬಿ ಅ ಕಂಡಕ್ಟರ್, ಆಪ್ಷನ್ ಸಿ ಪಿ ಟೈಪ್ ಸೆಮಿಕಂಡಕ್ಟರ್, ಆಪ್ಷನ್ ಡಿ ಎನ್ ಟೈಪ್ ಸೆಮಿಕಂಡಕ್ಟರ್. Insulator, conductor, P-type semiconductor, and option D is N-type semiconductor. You options. So ಈಗ ಇದ್ರದ್ದು ಆನ್ಸರ್ಸ್ ನೀವು ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡಿರಿ ಅಂತ ಅನ್ಕೊಂಡು, ದ ಆನ್ಸರ್ ಈಸ್ ಆಪ್ಷನ್ ಡಿ, ಎನ್ ಟೈಪ್ ಸೆಮಿಕಂಡಕ್ಟರ್. ಯಾಕಂದ್ರೆ ಎನ್ ಟೈಪ್ ಸೆಮಿಕಂಡಕ್ಟರ್ ನಾವು ಕ್ರಿಯೇಟ್ ಮಾಡಕ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕಿರ್ತೀವಿ. ಆ ಪೆಂಟಾವ್ಯಾಲೆಂಟ್ನೊಳಗೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಅದರೊಳಗೆ 4 ಸುತ್ತಮುತ್ತಲಿರುವಂಥ ನೇಬರಿಂಗ್ ಸಿಲಿಕಾನ್ ಆಗಿರಲಿ, ಜರ್ಮೇನಿಯಂ ಆಗಿರಲಿ, ಅದ್ರ ಜೊತೆ ಕೋವಲೆಂಟ್ ಬಾಂಡ್ ಅವು ಮಾಡ್ಕೊಂತಾವೆ. ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಉಳಿತೈತಿ, ವಿಚ್ ಈಸ್ ಕಾಲ್ಡ್ ಆಸ್ ಡೋನರ್, ವಿಚ್ ಈಸ್ ದಿ ಎಲೆಕ್ಟ್ರಾನ್ ಡೊನೇಟೆಡ್ ಬೈ ದ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ. ಅದಕ್ಕೆ ಆ ಆಟಮಿಗೆ ನಾವು ಪೆಂಟಾವ್ಯಾಲೆಂಟ್ ಅಥವಾ ಡೋನರ್ ಆಟಮ್ ಅಂತ ಕರಿತೀವಿ. ಸೊ ಆ ಡೋನರ್ ಆಟಮ್ ಏನು ಒಂದು ಎಕ್ಸ್ಟ್ರಾ 5th ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಲ್ಲ, ಆ ಎಲೆಕ್ಟ್ರಾನ್ ನಾನು ನಿಮ್ಮ ಕ್ಲಾಸ್ನೊಳಗೆ ಹೇಳಿದ್ದೆ ಡೈರೆಕ್ಟ್ಲಿ ಕಂಡಕ್ಷನ್ ಬ್ಯಾಂಡಿಗೆ ಹೋಗ್ಬಿಡಂಗಿಲ್ಲ, ಇಂಚೂರು ಎನರ್ಜಿ ಅದಕ್ಕೆ ಬೇಕಾಗ್ತೈತಿ. ಸೊ ಅದಕ್ಕೆ ಎನರ್ಜಿ ಬ್ಯಾಂಡ್ ಡೈಗ್ರಾಮ್ ಡ್ರಾ ಮಾಡಿದ್ರೆ ಕಂಡಕ್ಷನ್ ಬ್ಯಾಂಡ್ ಕೆಳಗೆ ಒಂದು ಲೈನ್ ಡ್ರಾ ಮಾಡಿ ಡೋನರ್ ಲೆವೆಲ್ ಅಂತ ಹಾಕಿರ್ತಾರೆ. ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ ಬೇಸ್ ಇತ್ತಂದ್ರೆ ತೆಗೆದು ನೋಡಿರ್ಬೇಕಾರೆ ಎನ್ ಟೈಪ್ ಸೆಮಿಕಂಡಕ್ಟರ್ ಎನರ್ಜಿ ಬ್ಯಾಂಡ್ ಡೈಗ್ರಾಮ್ನೊಳಗೆ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗ್ತದೆ. ಸೊ ಇವು 3 ಕ್ವಶನ್ ಆಗ್ತದೆ. 4th one, ಇದು JW ಮೇನ್ ಒಳಗೆ ಅಪಿಯರ್ಡ್ ಐತಿ, ಬಟ್ ಕ್ವೈಟ್ ಸಿಂಪಲ್ ಐತ್ರಿ. ಕ್ವಶನ್ ಬರ್ಕೋರಿ. 4th one, ದ ಫಾರ್ವರ್ಡ್ ಬಯಾಸ್ಡ್ ಡಯೋಡ್ ಕನೆಕ್ಷನ್ ಈಸ್, ದ ಫಾರ್ವರ್ಡ್ ಬಯಾಸ್ಡ್ ಡಯೋಡ್ ಕನೆಕ್ಷನ್ ಈಸ್, ಫಾರ್ವರ್ಡ್ ಬಯಾಸ್ಡ್ ಡಯೋಡ್ ಕನೆಕ್ಷನ್ ಈಸ್ ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಾರೆ. ಈಗ ಇದು 4th ಕ್ವಶನ್ ನಮ್ದು. ಈ 4th ಕ್ವಶನ್ಗೆ ಆಪ್ಷನ್ಸ್ ನಾನು ಇಲ್ಲಿ ಡ್ರಾ ಮಾಡೀನಿ. ಕ್ವಶನ್ ನಂಬರ್ 4 ಅದು 4 ಆಪ್ಷನ್ ಕೊಟ್ಟಾರ, ABCD ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇವು ಆಪ್ಷನ್ಸ್ ಹೆಂಗದಾವ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ನೀವು ಇದನ್ನ ವಿಡಿಯೋ ಪಾಸ್ ಮಾಡಿಕೊಂಡು ಇದು ಆಪ್ಷನ್ಸ್ ಡ್ರಾ ಮಾಡ್ಕೋಬೇಕಾಗ್ತೈತಿ. ಸೊ ಇನ್ ಈಚ್ ಆಫ್ ದ ಆಪ್ಷನ್ಸ್ ದೇರ್ ಈಸ್ ಅ ಡಯೋಡ್ followed by a resistor. On either side potential mark ಮಾಡ್ಯಾರ. ಜಸ್ಟ್ ಇಲ್ಲೊಂದ್ಸರ್ತಿ ಓದಿ ಬಿಡ್ತೀನಿ. +2 ವೋಲ್ಟ್, -2 ವೋಲ್ಟ್, -3 and -3, +2 ವೋಲ್ಟ್, +4 ವೋಲ್ಟ್, -2 ವೋಲ್ಟ್ and +2 ವೋಲ್ಟ್. ಇವು 4 ಆಪ್ಷನ್. ಇದರೊಳಗೆ ಯಾವುದು ಫಾರ್ವರ್ಡ್ ಬಯಾಸ್ ಇಂಡಿಕೇಟ್ ಮಾಡ್ತೈತಿ ಅಂತ ಅನ್ನೋದು ಕ್ವಶನ್. ಸೊ ರೈಟ್ ನಾವು ನೀವು ಪಾಸ್ ಮಾಡಿದೆ ಆಪ್ಷನ್ಸ್ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ರಿ. ವಿಲ್ ಕಮ್ ಬ್ಯಾಕ್ ಟು ದಿ ಆನ್ಸರ್. ಸೊ ಈಗ ಫಾರ್ವರ್ಡ್ ಬಯಾಸ್ ಅಂದ ತಕ್ಷಣ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಒಂದು ಡಯೋಡ್ದು ಇದು ಒಂದೇ ಮಾತು ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರಿತೀವಿ. ಈ ಟ್ರಯಾಂಗಲ್ ಪಾರ್ಟ್ ಇಂಡಿಕೇಟ್ಸ್ ಪಿ ಟೈಪ್ ಅಂಡ್ ದಿಸ್ ಸ್ಟ್ರೇಟ್ ಲೈನ್ ಇಂಡಿಕೇಟ್ಸ್ ಎನ್ ಟೈಪ್. ಇದು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದ್ರ ಪ್ರಕಾರ ಒಂದು ಡಯೋಡ್ ನಾವು ಫಾರ್ವರ್ಡ್ ಬಯಾಸ್ ಅಂತ ಯಾವಾಗ ಹೇಳ್ಬೋದು ಅಂದ್ರೆ ಅದ್ರದ್ದು ಪಿ ಟೈಪ್ ಹೈಯರ್ ಪೊಟೆನ್ಷಿಯಲ್ ಒಳಗಿರ್ಬೇಕು ಆಸ್ ಕಂಪೇರ್ ಟು ಎನ್ ಟೈಪ್. ಸೊ ಇವು ಯಾವ ಆಪ್ಷನ್ ಒಳಗೆ ಆ ಟೈಪ್ ಸಿಚುವೇಶನ್ ಐತಿ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಫಾರ್ಚುನೇಟ್ಲಿ ಫಸ್ಟ್ ಆಪ್ಷನ್ ಒಳಗನ ಟ್ರಯಾಂಗಲ್ ಐತಲ್ಲ ಪಿ ಟೈಪ್, ದಿಸ್ ಇಸ್ ಕನೆಕ್ಟೆಡ್ ಟು +2 ವೋಲ್ಟ್ ಅಂಡ್ ಎನ್ ಟೈಪ್ ಇಸ್ ಕನೆಕ್ಟೆಡ್ ಟು -2 ವೋಲ್ಟ್. ಸೊ ಇದು ಆಬ್ವಿಯಸ್ಲಿ ಹೈಯರ್ ಪೊಟೆನ್ಷಿಯಲ್ and this is at lower potential. So the first option is correct, option A. ಉಳಿದಿದ್ದು ನೀವು ಯಾವ್ದಾದ್ರು ಚೆಕ್ ಮಾಡಿದ್ರು ಇಲ್ಲಂತೂ ಎರಡು ಕಡೆ ಸೇಮ್ ಪೊಟೆನ್ಷಿಯಲ್ ಐತಿ. ಈ ಇಲ್ಲೇನಾತ ನೆಗೆಟಿವ್ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಒನ್ಸ್ ಅಗೇನ್ ಆಪ್ಷನ್ ಡಿ ಒಳಗೂ ನೆಗೆಟಿವ್ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಸೊ ಇವು ಯಾವ ಫಾರ್ವರ್ಡ್ ಬಯಾಸ್ ಅಲ್ಲ.
ಸೊ ಇದು ಕ್ವಶನ್ ನಂಬರ್ 4 ಮುಗೀತು ವಿತ್ ಆನ್ಸರ್. ಇದನ್ನ ರಬ್ ಮಾಡ್ಕೊಂತೀನಿ, ಮುಂದೆ ನನಗೆ ಬೇಕಾದ ಜಾಗ ಇದೆ. ಸೊ ಕ್ವಶನ್ ನಂಬರ್ 5 ಕಡೆ ಹೋಗೋಣ ಈಗ. ಸೊ ಇದು ಡಯೋಡ್ ಬೇಸ್ಡ್ ಇತ್ತು. ಫಸ್ಟ್ 3 ಕ್ವಶನ್ಸ್ ಎನರ್ಜಿ ಬ್ಯಾಂಡ್ ಮೇಲೆ ಇತ್ತು. ಸೊ ನೆಕ್ಸ್ಟ್ ಒನ್ ಈಸಿ ಐತದೆ. ನೆಕ್ಸ್ಟ್ ಒನ್, ಇನ್ ಆರ್ಡರ್ ಟು ರೆಕ್ಟಿಫೈ, ಕ್ವಶನ್ ಬರ್ಕೊಳಕತ್ತೀರಿ ಅನ್ಕೊಂಡಿನಿ. ಕ್ವಶನ್ ನಂಬರ್ 5, ಇನ್ ಆರ್ಡರ್ ಟು ರೆಕ್ಟಿಫೈ an alternating current, one uses a, in order to rectify an alternating current, one uses a ಅಂತ ಹೇಳಿ ಆಪ್ಷನ್ಸ್ ಅದಾವ. ಆಪ್ಷನ್ ಎ ಥರ್ಮೋಕಪಲ್, ಆಪ್ಷನ್ ಎ ಥರ್ಮೋಕಪಲ್, ಆಪ್ಷನ್ ಬಿ ಡಯೋಡ್, ಆಪ್ಷನ್ ಸಿ ಟ್ರಯೋಡ್, ಆಪ್ಷನ್ ಡಿ ಟ್ರಾನ್ಸಿಸ್ಟರ್. ಇವು 4 ಆಪ್ಷನ್ಸ್ ಈ ಕ್ವಶನ್ಗೆ. ಅಂಡ್ ದಿ ಆನ್ಸರ್ ಈಸ್ ಆಪ್ಷನ್ ಬಿ ಡಯೋಡ್. ಇದನ್ನ ನಾವು ಡಿಸ್ಕಸ್ ಮಾಡೀವಿ. ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ ನೊಳಗೆ ನಾವು ರೆಕ್ಟಿಫಿಕೇಶನ್ ಅಂತ ಪ್ರಾಸೆಸ್ ಮಾಡ್ತೀವಿ, ಕನ್ವರ್ಟಿಂಗ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಸೊ ಹಿಂಗಾಗಿ ಆಪ್ಷನ್ ಬಿ ಇದು ಕ್ವಶನ್ ನಂಬರ್ 5 ನಾವು ಡಿಸ್ಕಸ್ ಮಾಡಿದ್ದೀಗ. ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ನ ಕ್ವಶನ್ ಓದ್ತೀನಿ, ಬರ್ಕೋರಿ. ಆ ಕ್ವಶನ್ ಸಾಲ್ವ್ ಮಾಡಕ್ಕಂತ ಒಂದು ಡೈಗ್ರಾಮ್ ಐತಿ, ಇದು ಆಮೇಲೆ ಡ್ರಾ ಮಾಡ್ಕೊಳ್ಳೋರಿ ಅಂತಿಲ್ಲ ಐತಿ. ಆಪ್ಷನ್ಸ್ ನ ಹೇಳ್ತೀನಿ ನಿಮ್ಗೆ. ಓಕೆ, ಫಸ್ಟ್ಗೆ ಕ್ವಶನ್ ಬರ್ಕೊಂಡ್ಬಿಡ್ರಿ. ಇನ್ ದ ಸರ್ಕ್ಯೂಟ್ ಶೋನ್, assume the diode to be ideal. In the circuit shown, assume the diode to be ideal. Full stop. When VI ಅಂದ್ರೆ V ಬರೆದು I ಕೆಳಗೆ ಬರೀಬೇಕು ಸಬ್ಸ್ಕ್ರಿಪ್ಟ್ ನೊಳಗೆ, ಅಂದ್ರೆ ಇನ್ಪುಟ್ ವೋಲ್ಟೇಜ್ ಅಂತ. When VI increases from 2 volt to 6 volt, when VI increases from 2 volt to 6 volt, the change in the current is, when VI increases from 2 volt to 6 volt, the change in the current is ಅಂತ ಕೇಳಿದ್ರೆ ಬ್ರಾಕೆಟ್ ನೊಳಗೆ ಇನ್ ಮಿಲಿ ಆಂಪಿಯರ್ಸ್ ಅಂತ ಕೊಟ್ಟಾರ. ಮಿಲಿ ಆಂಪಿಯರ್ಸ್ ನೊಳಗೆ ಎಷ್ಟು ಕರೆಂಟ್ ಚೇಂಜ್ ಆಗ್ತೈತಿ ಅಂತ ಕೊಟ್ಟಾರ. ಸೊ ಆಪ್ಷನ್ಸ್ ಫಸ್ಟ್ ಬರ್ಕೊಂಡ್ಬಿಡ್ರಿ. ಆಪ್ಷನ್ ಎ 0, ಆಪ್ಷನ್ ಬಿ 20, ಆಪ್ಷನ್ ಸಿ 80 ಡಿವೈಡೆಡ್ ಬೈ 3, 80 ಡಿವೈಡೆಡ್ ಬೈ 3, 80/3, ಆಪ್ಷನ್ ಡಿ 40, 40. ಇವು 4 ಆಪ್ಷನ್ ಇದೆ. ಇದಕ್ಕೆ ಸಾಲ್ವ್ ಮಾಡೋಕೆ ಒಂದು ಡೈಗ್ರಾಮ್ ಐತಿ, ಇದನ್ನ ನೀವು ಬೇಸಿಸ್ ಆಗಿ ಯೂಸ್ ಮಾಡಬೇಕಾಗತ್ತೆ. ದಿಸ್ ಇಸ್ ಕ್ವಶನ್ ನಂಬರ್ 6. ಇಲ್ಲೊಂದು ರೆಸಿಸ್ಟರ್ ಹಾಕ್ಯಾರ 150 ಓಮ್, ಇದು ಇನ್ಪುಟ್ ವೋಲ್ಟೇಜ್. ಇದ್ರ ವ್ಯಾಲ್ಯೂ ಅವರು ಫಸ್ಟಿಗೆ 2 ವೋಲ್ಟ್ ಇರುತ್ತಂತ ಇನ್ಪುಟ್ ವೋಲ್ಟೇಜ್. 2 ವೋಲ್ಟ್ ಇದನ್ನ 6 ವೋಲ್ಟ್ ಮಾಡ್ತಾರ. ಇದು 150 ಓಮ್ ಡಯೋಡ್ ಐದಿಲ್ಲೇ. ಆನ್ ದಿ ಅದರ್ ಸೈಡ್ +3 ವೋಲ್ಟ್ ಪೊಟೆನ್ಷಿಯಲ್ ಐತಿ. ಇಲ್ಲೇ when the input voltage changes from 2 volt to 6 volt, what is the change in current ಅಂತ ಕೇಳ. ಸೊ ಅದಕ್ಕೆ ಇದನ್ನ ಡೈಗ್ರಾಮ್ ಡ್ರಾ ಮಾಡಿಕೊಂಡು ಇದನ್ನ ಕ್ವಶನ್ ಸಾಲ್ವ್ ಮಾಡಿ ಯಾವ ಆಪ್ಷನ್ ಅಂತ ಡಿಸೈಡ್ ಮಾಡ್ಕೊರಿ, ಅಂದ್ರೆ ನಾವು ಆನ್ಸರ್ ಹೇಳ್ತೀನಿ ಅಂತ. ಓಕೆ, ಸೊ ನೀವೀಗ ಇದನ್ನ ಸಾಲ್ವ್ ಮಾಡಿರಿ ಅಂತ ಅನ್ಕೊಂಡು ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟೈತಿ 150 ಓಮ್. ಚೇಂಜ್ ಇನ್ ಕರೆಂಟ್ ಕೇಳಾರ. ಫಸ್ಟಿಗೆ ಇನ್ಪುಟ್ ವೋಲ್ಟೇಜ್ ಎಷ್ಟಿತ್ತಂತ 2 ವೋಲ್ಟ್, ಲಾಸ್ಟಿಗೆ ಎಷ್ಟಾಗ್ತೈತಿ ಅಂದ್ರೆ 6 ವೋಲ್ಟ್. ಸ್ಟಾರ್ಟಿಂಗ್ ಇದು 2 ವೋಲ್ಟ್ ಇದ್ದಾಗ ಈ ಕಡೆನ ಹೈಯರ್ ಪೊಟೆನ್ಷಿಯಲ್ ಇದ್ದಿದ್ದಕ್ಕೆ ಹಿಂಗೆ ಕರೆಂಟ್ ಫ್ಲೋ ಆಗಂಗನೇ ಇಲ್ಲ. 6 ವೋಲ್ಟ್ ಆದ್ಮೇಲೆ ಚೇಂಜಸ್ ಆಗ್ತೈತಿ. ಸೊ ಇದು 6 ವೋಲ್ಟ್ ಆದ್ಮೇಲೆ 2 ವೋಲ್ಟ್ ಇದು 6 ವೋಲ್ಟ್ ಆದ್ಮೇಲೆ ಈ ಕಡೆ ಹೈಯರ್ ಪೊಟೆನ್ಷಿಯಲ್ ಬಂತೀಗ +6, ಈ ಕಡೆ ಐತಿ +3. ಸೊ ಇದ್ರ ಡಿಫ್ರೆನ್ಸ್ ತಗೋರಿ. ಈಗ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ, V = IR.
ಅವ್ರು ಕೇಳಿದ್ದು ಚೇಂಜ್ ಇನ್ ಕರೆಂಟ್. ಸೊ ಚೇಂಜ್ ಇನ್ ಕರೆಂಟ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆತ. ಇದು ಈ ಕಡೆ ತಗೊಂಬಂದ್ರೆ ಸೊ ಹಂಗಾರೆ ಈ ಕಡೆ 6 ಈ ಕಡೆ 3 ಇದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾತ? 3 ವೋಲ್ಟ್. 6 ವೋಲ್ಟ್ 3 ವೋಲ್ಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 3, 6 minus 3 ಡಿವೈಡೆಡ್ ಬೈ 150. ಸೊ ಇದ್ರದ್ದು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 3 1s 3 5s ಆಗಿ ಇದೊಂದು 0 ಉಳಿತೈತಿ. ಸೊ ಆನ್ಸರ್ ಇದ್ರದ್ದು 0.02 ಅಂತ ಬರುತ್ತೆ. ಯಾವಾಗ ಇದನ್ನು ಆಂಪಿಯರ್ ಮಿಲಿ ಆಂಪಿಯರ್ಸ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಸೊ ಅದು ಆನ್ಸರ್ ಬರ್ತೈತಿ 20 ಮಿಲಿ ಆಂಪಿಯರ್. ಸೊ ಇದು ಆನ್ಸರ್ ಕ್ವಶನ್ ನಂಬರ್ 6ಗೆ. ಇನ್ನು 2 ಕ್ವಶನ್ ಉಳಿದಾವ ಈಗ. ಸೊ ಇದು ನೀವು ನೋಡ್ಕೊಂಡಿರಿ, ಇದನ್ನ ಡ್ರಾ ಮಾಡ್ಕೊಂಡಿರಿ ಅಂತ ಅನ್ಕೊಂಡೆ ಇದನ್ನ ರಬ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 JW ಮೇನ್ ಬೇಸ್ಡ್ ಐತಿ. ಈಗ ಸ್ವಲ್ಪ ವಿಚಾರ ಮಾಡಿ ಸಾಲ್ವ್ ಮಾಡುವಂಥದ್ದು ಐತಿ, ಸ್ವಲ್ಪ ಟೈಮ್ ತಗೊಂಡು ಸಾಲ್ವ್ ಮಾಡ್ರಿ. ಸೊ ಕ್ವಶನ್ ನಂಬರ್ 7 ಇಲ್ಲೇನು 4 ಗ್ರಾಫ್ ನಿಮ್ಗೆ ಕಾಣಿಸಾಗತ್ತವಲ್ಲ, ಕ್ವಶನ್ ನಂಬರ್ 7ಗೆ 4 ಆಪ್ಷನ್ಸ್ ಇವು ABCD. ಅಂಡ್ ದಿಸ್ ಕ್ವಶನ್ ಇಸ್ ರಿಗಾರ್ಡಿಂಗ್ LED ಲೈಟ್ ಎಮಿಟಿಂಗ್ ಡಯೋಡ್ ಬಗ್ಗೆ ಕ್ವಶನ್ ಐತಿ. ಆ ಕ್ವಶನ್ ಇಲ್ಲಿ ಬರೆದು ಬಿಡ್ತೀನಿ ನಾನು. ಸಿಂಪಲ್ ಐತಿ ಕ್ವಶನ್, ಸಿಂಪಲ್ ಐತಿ. ಆನ್ಸರ್ ಸ್ವಲ್ಪ ತಲೆ ಕೆಡಿಸ್ಕೋಬೇಕು. ದ IV ಕ್ಯಾರೆಕ್ಟರಿಸ್ಟಿಕ್, the current voltage characteristic of an LED is. So question part nolaga ಎಷ್ಟು ಐತಿ? The current voltage characteristic of an LED is ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಾರ. ಸೊ ಇದನ್ನ ಆರಾಮಾಗಿ ಇದನ್ನ ಬರ್ಕೊಂಡು ಅವನ್ನ ಕರೆಕ್ಟ್ ಆಗಿ ಡ್ರಾ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲೇ ಇವು ಕಲರ್ಸ್ ಇವು. LED ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್. ಇಲ್ಲಿ ನಾವು ಏನ್ ಮಾಡ್ಬೋದು LED ಒಳಗಂದ್ರೆ ಪರ್ಟಿಕ್ಯುಲರ್ ಕಲರ್ ನ ಕ್ರಿಯೇಟ್ ಮಾಡಕ ಇದು ಯೂಸ್ ಮಾಡ್ತಾರೆ. ಲೈಟ್ ಎಮಿಟ್ ಮಾಡ್ತಿರ್ತದೆ, ಅದರ ಪರ್ಟಿಕ್ಯುಲರ್ ಕಲರ್ ನಾವು ಚೂಸ್ ಮಾಡ್ಕೋಬಹುದು. ಸೊ RYGB ಅಂದ್ರೆ ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ 4 ಅದಾವ. 4 ಗ್ರಾಫ್ನೊಳಗೆ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಡಯೋಡ್ನೊಳಗೆ ಹಿಂಗೆ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರ್ತಾವ, ಕರೆಂಟ್ ವರ್ಸಸ್ ವೋಲ್ಟೇಜ್. ಸೊ ಹಿಂಗೆ ಇದು ಫಾರ್ವರ್ಡ್ ಬಯಾಸಿಗೆ, ರಿವರ್ಸ್ ಬಯಾಸಿಗೆ ಆ ಟೈಪ್. ಇದು ನಾರ್ಮಲ್ ಡಯೋಡಿಗೆ ಆಗುತ್ತೆ. ಇದು LED-ಗೆ ಇದ್ರೊಳಗೆ ಯಾವ್ದು ಚೂಸ್ ಮಾಡ್ತೀರಿ ಕರೆಕ್ಟ್ ಅಂತ ಹೇಳಿ ಕೊಟ್ಟಾರ. ಇನ್ ಆಲ್ ದ ಗ್ರಾಫ್ಸ್ ನೀವು ನೋಡ್ಕೋಬೇಕಲ್ಲೇ ಕರೆಂಟು, ವೋಲ್ಟೇಜ್, Y ಆಕ್ಸಿಸ್, X ಆಕ್ಸಿಸ್ ಯಾವ ಟೈಪ್ ಕೊಟ್ಟಾರ ಅಂತ ಹೇಳಿ ನೋಡ್ಕೊಂಡು ಇದೊಂದು ಅಂದಾಜು ಮಾಡಿ ಸಾಲ್ವ್ ಮಾಡ್ರಿ. ಇದ್ರ ಆನ್ಸರ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ನಾನು. ಓಕೆ, ಈಗ ಆನ್ಸರ್ ಕಡೆ ನಾವು ಬರೋದಾದ್ರೆ ಇದ್ರೊಳಗೆ ಯಾವ್ದು ಕರೆಕ್ಟ್ ಅಂತ ಹೇಳಿ ಈ ಒಂದೇ ಮಾತು. ಒಂದು ಲೈಟ್ ಎಮಿಟಿಂಗ್ ಡಯೋಡ್ ಹೆಂಗ್ ವರ್ಕ್ ಆಗುತ್ತೆ? ಇಲ್ಲ ನಾವೇನ್ ಮಾಡ್ತೀವಿ, ನಿಮ್ಗೆ ನೆನಪಿದ್ರೆ ಡಯೋಡ್ ಅಂತ ತಕ್ಷಣ ಸೆಮಿಕಂಡಕ್ಟರ್ PN ಜಂಕ್ಷನ್ ಇರುತ್ತೆ. P ಟೈಪ್ N ಟೈಪ್ ಇರುತ್ತೆ. ಅಲ್ಲಿ P ಸೈಡ್ ಪಾಸಿಟಿವ್ ಸೈಡ್ ನಂಬರ್ ಆಫ್ ಹೋಲ್ಸ್ ಮೆಜಾರಿಟಿ ಇರ್ತಾವ. N ಟೈಪ್ನೊಳಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಇರ್ತಾವ. ನಾವು ಈ LED ಜೋಡಿ ಇನ್ನೊಂದಿಷ್ಟು ನೋಡಿದ್ವಿ, ಫೋಟೋ ಡಯೋಡ್, ಝೀನರ್ ಡಯೋಡ್. ಆ ಟಾಪಿಕ್ಸ್ ಒಳಗೆ ನಾನು ನಿಮ್ಗೆ ಹೇಳಿದ್ದೆ ರಿವರ್ಸ್ ಬಯಾಸ್ ಮಾಡಿನ ಯೂಸ್ ಮಾಡ್ತಾರೆ, ಉಲ್ಟಾ. ವೇರಾಸ್ LED ನಾವು ಡಿಸ್ಕಸ್ ಮಾಡಿದ್ವಿ ಫಾರ್ವರ್ಡ್ ಬಯಾಸ್ ಮಾಡಿನ ಯೂಸ್ ಮಾಡ್ತಾರೆ. ಕರೆಂಟ್ ಪಾಸ್ ಮಾಡಿಸಿ ಬಹಳಷ್ಟು ಎಲೆಕ್ಟ್ರಾನ್ಸ್. ಈಗ ನೋಡ್ರಿ, ಇದು ವ್ಯಾಲೆನ್ಸ್ ಬ್ಯಾಂಡ್, ಇದು ಕಂಡಕ್ಷನ್ ಬ್ಯಾಂಡ್ ಅಂತ ನಾವು ಅನ್ಕೊಂಡ್ರೆ ಜನರಲಿ ಇಲೆಕ್ಟ್ರಾನ್ಸ್ ಸ್ಟಾರ್ಟಿಂಗ್ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರ್ತಾವ. ಇದಕ್ಕೆ ಎನರ್ಜಿ ಕೊಟ್ಟು ನೀವು ರೇಸ್ ಮಾಡಿ ಕಂಡಕ್ಷನ್ ಬ್ಯಾಂಡಿಗೆ ಕಳಿಸಿದ್ರಿ ಅಂದ್ರೆ ಈ ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಹೋಲ್ಸ್ ಕ್ರಿಯೇಟ್ ಆಗ್ತಾವ. ಅಂದ್ರೆ ಎನರ್ಜಿಯು ಯಾವುದೋ ಒಂದು ಫಾರ್ಮ್ ಒಳಗೆ ಎನರ್ಜಿ ಇಸ್ಕೊಂಡು ಮ್ಯಾಲ್ ಹೋಗಿರ್ತಾವ ಎಲೆಕ್ಟ್ರಾನ್ಸ್. LED ಒಳಗೆ ಏನ್ ಮಾಡ್ತಾರೆ, ಲೈಟ್ ಎಮಿಟಿಂಗ್ ಡಯೋಡ್ ಒಳಗೆ ಕಂಡಕ್ಷನ್ ಬ್ಯಾಂಡ್ ಒಳಗಿರುವಂತ ಎಲೆಕ್ಟ್ರಾನ್ಸ್ ವಾಪಸ್ ಬರ್ತಾವ. ವಾಪಸ್ ಬಂದು ಹೋಲ್ಸ್ ಜೋಡಿ ರೀಕಂಬೈನ್ ಆಗ್ತಾವ. ರೀಕಂಬೈನ್ ಆದ ಕೂಡ ಫಸ್ಟಿಗೆ ಅವು ಎನಿ ಫಾರ್ಮ್ ಆಫ್ ಎನರ್ಜಿ ಅಬ್ಸಾರ್ಬ್ ಮಾಡ್ಕೊಂಡ್ರು ಮ್ಯಾಲಿಂದ ಕೆಳಗೆ ಬರ್ಬೇಕಾರೆ ವಾಪಸ್ ಕಂಡಕ್ಷನ್ ಬ್ಯಾಂಡ್ ಇಂದ ವ್ಯಾಲೆನ್ಸ್ ಬ್ಯಾಂಡಿಗೆ ಬರ್ಬೇಕಾರೆ ಲೈಟ್ ಇನ್ ದ ಫಾರ್ಮ್ ಆಫ್ ಲೈಟ್ ಅವು ಎನರ್ಜಿ ಹೊರಗೆ ಹಾಕ್ತಾವ. ಅವಾಗ ಡಿಫ್ರೆಂಟ್ ಕಲರ್ಸ್ ಬರ್ತಾವ. ಈಗ ಇದ್ರೊಳಗೆ ಯಾವ್ದು ಗ್ರಾಫ್ ಕರೆಕ್ಟು? ಇದು ಸ್ವಲ್ಪ ಈಸಿ ಇಲ್ಲ, ಅಷ್ಟು ಸ್ವಲ್ಪ ತಲೆ ಕೆಟ್ಟಿರ್ತೈತಿ ಸಾಲ್ವ್ ಮಾಡಕ್ಕೆ. ಫಸ್ಟ್ ಟೈಮ್ ಈ ಟೈಪ್ ನೋಡ್ತಿರ್ತೀರಿ. ಇಲ್ಲೇ ಆಪ್ಷನ್ A ಕರೆಕ್ಟ್ ಆಗ್ತೈತಿ. ಯಾರು ಅಕಸ್ಮಾತ್ ಗೆಸ್ ಮಾಡಿದ್ರೆ ಅಥವಾ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ರೆ. ಯಾಕೆ ಹಿಂಗೆ ಅಂದ್ರೆ
ಈ ರೆಡ್ ವೈಲೆಟ್ ಗ್ರೀನ್ ಬ್ಲೂ ಒಳಗೆ ಬ್ಲೂ ಕಲರ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತೈತಿ. ನಾನು ನಿಮ್ಗೆ ಹೇಳಿದ್ದೆ ಟ್ರಿಕ್, ರೆಡ್ನ ಹಿಂಗೆ ಬರೆಯೋದು ಲಾಂಬ್ಡಾಗತ್ತೆ ಬರ್ಕೊಂಡು ಹಿಂಗೆ ಟ್ರಿಕ್ ಮಾಡ್ಕೋಬೋದು ಅಂತ ಹೇಳಿದ್ದೆ ನಾನು. ರೆಡ್ಗೆ ಹೈಯೆಸ್ಟ್ ವೇವ್ ಲೆಂತ್ ಇರ್ತದೆ, ಸೊ ನಾವು ವೈಲೆಟ್ ಕಡೆಗೆ ಹೋದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಬ್ಲೂ ಕಲರಿಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ಬ್ಲೂ ರಿಕ್ವೈರ್ಸ್ ಮೋರ್ ಎನರ್ಜಿ. ಅಂಡ್ ಈಗ ನೋಡ್ರಿ ಈ ಗ್ರಾಫ್ ಯಾಕೆ ಕರೆಕ್ಟ್ ಅಂದ್ರೆ ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ ಎಲ್ಲದಕ್ಕೂ ಸೇಮ್ ಕರೆಂಟ್ ಬಂದ್ರೂ ಬ್ಲೂ ರಿಕ್ವೈರ್ಸ್ ಮೋರ್ ಪೊಟೆನ್ಷಿಯಲ್, ಮೋರ್ ಎನರ್ಜಿ. ಬ್ಲೂ ಕಲರ್ ಹೊರಗೆ ಬರ್ಬೇಕಂದ್ರೆ, ಯಾಕಂದ್ರೆ ಬ್ಲೂ ಕಲರ್ದು ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ಜಾಸ್ತಿ ಎನರ್ಜಿ ಬೇಕು. ಅದಕ್ಕೆ ಬ್ಲೂ ಕಲರಿಗೆ ಹೈಯೆಸ್ಟ್ ವೋಲ್ಟೇಜ್ ಬೇಕು. ಸ್ಟಾರ್ಟಿಂಗ್ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಕಡಿಮೆ ಇಟ್ಟಾಗ ಯಾವ ಕಲರ್ ಎಮಿಟ್ ಆಗ್ತಿರಂಗಿಲ್ಲ, ಆಮೇಲೆ ಜಾಸ್ತಿ ಹಾಕೊಂತ ಹೋಗ್ತಾವ್. ಬ್ಲೂಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದ್ರಿಂದ ಇಟ್ ನೀಡ್ಸ್ ಮೋರ್ ವೋಲ್ಟೇಜ್ ಆಸ್ ಕಂಪೇರ್ ಟು, ಈಗ ನೋಡ್ರಿ ರೆಡ್ಗೆ ಇಷ್ಟು, ಯೆಲ್ಲೋಗೆ ಇಷ್ಟು ಅಂತಂದ್ರೆ ಬ್ಲೂ ರಿಕ್ವೈರ್ಸ್ ಹೈಯೆಸ್ಟ್ ವೋಲ್ಟೇಜ್ ಫಾರ್ ದ ಸೇಮ್ ಕರೆಂಟ್. ಸೊ ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಸೊ ಮೂವಿಂಗ್ ಆನ್ ಟು ದ ಲಾಸ್ಟ್ ಕ್ವಶನ್ ಈ ವಿಡಿಯೋದೊಳಗಿಂದ, ಕ್ವಶನ್ ನಂಬರ್ 8 ಬರ್ಕೋರಿ. When the conductivity of a semiconductor, when the conductivity of a semiconductor is only due to breaking of covalent bonds, when the conductivity of a semiconductor is only due to breaking of covalent bonds, the semiconductor is called ಅಂತ ಆಪ್ಷನ್ಸ್ ಕೊಟ್ಟಾರ. ಇದು ಕರ್ನಾಟಕ CET ಒಳಗೆ ಅಪಿಯರ್ಡ್ ಕ್ವಶನ್ 2013 ಒಳಗೆ, 2013 ಒಳಗೆ. ಆಪ್ಷನ್ಸ್: ಆಪ್ಷನ್ ಎ ಇಂಟ್ರಿನ್ಸಿಕ್, ಆಪ್ಷನ್ ಬಿ ಎಕ್ಸ್ಟ್ರಿನ್ಸಿಕ್, ಆಪ್ಷನ್ ಸಿ ಪಿ ಟೈಪ್ and option D N type. ಓಕೆ, ಇನ್ನೊಮ್ಮೆ ಇಂಟ್ರಿನ್ಸಿಕ್, ಎಕ್ಸ್ಟ್ರಿನ್ಸಿಕ್, ಪಿ ಟೈಪ್, ಎನ್ ಟೈಪ್. ಸೊ ಇದನ್ನ ವಿಚಾರ ಮಾಡ್ರಿ, ಏನು ಆನ್ಸರ್ ಇರಬಹುದು. ಅಂಡ್ ಈ ಕ್ವಶನ್ಗೆ ಆನ್ಸರ್ ಈಸ್ ಆಪ್ಷನ್ ಎ ಇಂಟ್ರಿನ್ಸಿಕ್. ಯಾಕೆ ಅಂತಂದ್ರೆ ಇಲ್ಲವ್ರು ಮೆನ್ಷನ್ ಮಾಡ್ಯಾರ, ಒಂದ್ ಸೆಮಿಕಂಡಕ್ಟರ್ ಐತಂತ, ಅದ್ರ ಕಂಡಕ್ಟಿವಿಟಿ ಅಂದ್ರೆ ಮೂವ್ಮೆಂಟ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಂತ ಏನಿರ್ತಾವಲ್ಲ, ಎಲೆಕ್ಟ್ರಾನ್ ಹೋಲ್ಸ್, ಈಸ್ ಓನ್ಲಿ ಡ್ಯೂ ಟು ದ ಬ್ರೇಕಿಂಗ್ ಆಫ್ ಕೋವೆಲೆಂಟ್ ಬಾಂಡ್. ಈಗ ಇಂಟ್ರಿನ್ಸಿಕ್ ಆನ್ಸರ್ ಯಾಕಂದ್ರೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ನಾವು ಡೋಪೆಂಟ್ಸ್ ಹಾಕಿರಂಗಿಲ್ಲ, ಇಂಪ್ಯೂರಿಟೀಸ್ ಹಾಕಿರಂಗಿಲ್ಲ. ಸೊ ಇನ್ ದಟ್ ಕೇಸ್ at 0 Kelvin all the electrons are engaged in covalent bond. Temperature ನೀವು increase ಮಾಡ್ಕೊಂತ ಹೋದ್ರೆ electrons will break those covalent bonds and come out. In that case number of electrons will be equal to number of holes. ನಾವು ಅದಕ್ಕೆ intrinsic ಅಂತ ಕರಿತೀವಿ. Whereas p type n type ಯಾವ್ದರ ಆಗಿತ್ತಂದ್ರೆ extrinsic ಆಗಿತ್ತಂದ್ರೆ ಅಲ್ಲಿ ನಾವು impurities ಆಡ್ ಮಾಡ್ತೀವಿ. ಬರೇ covalent bond break ಮಾಡೋದ್ರಿಂದ ಅಷ್ಟ ಕಂಡಕ್ಟಿವಿಟಿ ಆಗಂಗಿಲ್ಲ. ಆ ಡೋಪೆಂಟ್ಸ್ ಆಡ್ ಮಾಡಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಪೆಂಟಾವಲೆಂಟ್ ಆಡ್ ಮಾಡಿರ್ತೀವಿ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬರ್ತೈತಿ. ಈ ರೀತಿ ಡೋಪೆಂಟ್ ಅಥವಾ ಡೋಪಿಂಗ್ ಪ್ರಾಸೆಸ್ ನಿಂದ ಕಂಡಕ್ಟಿವಿಟಿ ಬರುತ್ತೆ. ಕೋವಲೆಂಟ್ ಬಾಂಡ್ ಬ್ರೇಕ್ ಮಾಡೋದ್ರಿಂದ ಅಷ್ಟು ಕಂಡಕ್ಟಿವಿಟಿ ಬರಂಗಿಲ್ಲ. ಎಲ್ಲೇ ಎಕ್ಸ್ಟ್ರಿನ್ಸಿಕ್ ನೋಡು. ವೇರ್ ಆಸ್ ಇನ್ ಇಂಟ್ರಿನ್ಸಿಕ್ ಕಂಡಕ್ಟಿವಿಟಿ ಈಸ್ ಓನ್ಲಿ ಡ್ಯೂ ಟು ದ ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ಸ್. ಸೊ ಅದಕ್ಕೆ ಆಪ್ಷನ್ ಎ. ಸೊ ದೀಸ್ ವರ್ ದ ಫಸ್ಟ್ 8 ಕ್ವಶನ್ಸ್ ಆಫ್ ದ ಚಾಪ್ಟರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಮಸ್ಟ್ ಕಂಟಿನ್ಯೂ ಮಾಡೋಂತ ಆಸ್ ಮಚ್ ಆಸ್ ಪಾಸಿಬಲ್ ಥಿಯರಿ ಒಂದು ಸರ್ತಿ ಓದಿ ಕುಂತು ಆಮೇಲೆ ಈ ಕ್ವಶನ್ಸ್ ನೀವು ಮಾಡಿದ್ರೆ ಚಲೋ. ಇದು ಜೋಡಿ ಮತ್ತೆ ನೀವು ಬೇರೆ ಕ್ವಶನ್ಸ್ ಸಾಲ್ವ್ ಮಾಡ್ರಿ. ನಾ ಆಸ್ ಮಚ್ ಆಸ್ ಪಾಸಿಬಲ್ ಎಲ್ಲ ಟಾಪಿಕ್ ಕವರ್ ಆಗುವಂಗ ವೆರೈಟಿ ಆ್ಯಂಡ್ ಓನ್ಲಿ ಅಪಿಯರ್ಡ್ ಕ್ವಶನ್ಸ್ ಕಡೆ ಫೋಕಸ್ ಮಾಡಾಕತ್ತೀನಿ. ಬಿಕಾಸ್ ಬಹಳಷ್ಟು ವೆರೈಟಿ ಇಲ್ಲಿ ವಿಡಿಯೋದೊಳಗಂತೂ ಕವರ್ ಮಾಡೋಕೆ ಆಗಂಗಿಲ್ಲ. ಸೊ ಯಾವುದೋ ಒಂದು ಕ್ವಶನ್ ಮಾಡೋಕ್ಕಿಂತ ಅಪಿಯರ್ಡ್ ಕ್ವಶನ್ಸ್ ಒಂದು ವೆರೈಟಿ ಬೇರೆ ಬೇರೆ ಸ್ಟೇಟ್ನೊಳಗೆ ಅಪಿಯರ್ ಆಗಿತ್ತು. ಸೊ ಇದಿಷ್ಟು ಈ ವಿಡಿಯೋದೊಳಗೆ, ಮತ್ತು ಮುಂದಿನ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಣ. ನಮಸ್ಕಾರ, ಥ್ಯಾಂಕ್ ಯು.